ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೊಸರನ್ನ ಹೆಂಗೆ ಮಾಡೋದು ಅಂಥೇಳಿ ಹೇಳ್ಕೊಡ್ತೀನಿ ನೋಡಿರಿ. ಮೊಸರನ್ನ ಮಾಡಲು ನಾವು ರಾತ್ರಿನ ರೇಷನ್ ಅಕ್ಕಿನ ನೀರಾಗ ಹಾಕಿಟ್ಕೊಂಡಿದ್ದೀರಿ. ಅವು ಬೆಳತಂಕನ ಚೆನ್ನಾಗಿ ತೊಳೆದು ನೀರು ಹಾಕಿಟ್ಟಿಡ್ಬೇಕ್ರಿ. ಅಂದರೆ ಬೆಳಿಗ್ಗೆ ಅನ್ನ ಮೆತ್ತಗೆ ಚೆನ್ನಾಗಿ ಆಗ್ತೈತಿ ನೋಡಿರಿ. ಬೆಳತಂಕ ಎಲ್ಲ ನಾನು ನೀರು ಹಾಕಿ ಸ್ವಚ್ಛಗೆ 2-3 ಸಲ ಮೊದಲು ತೊಳೆದು ಆಮೇಲೆ ನೀರು ಹಾಕಿಟ್ಟಿದ್ದೆ. ಈಗ ಒಂದು ಪಾತ್ರೆಗೆ ಅದನ್ನು ಎಲ್ಲ ನೀರೆಲ್ಲ ತೆಗೆದು ಅವ್ನ ಗಿಡಕ್ಕೆ ಹಾಕ್ತೇನೆ ರೀ. ನೀರು ಇವನ್ನೆಲ್ಲ ತೆಗೆದು ಒಂದು ದಬ್ರಿಗೆ ಹಾಕಿ ಒಂದು ಚರಿಗೆಯಿಂದ 2 ಚರಿಗೆ ಅಷ್ಟು ಭಾಳಷ್ಟು ನೀರು ಹಾಕ್ಬೇಕು ರೀ. ಅನ್ನ ಮೆತ್ತಗಾಗಬೇಕಲ್ಲ, ಅದಕ್ಕೆ ನಾನು ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಈಗ ಕುಕ್ಕರ್ನಾಗ ಇಡ್ತೇನೆ ರೀ. ನೋಡಿರಿ, ನೀವು ಸಾಲ್ಟ್ ಈಗ ಬೇಕಂದ್ರೆ ಹಾಕ್ಕೋಬೋದು, ಆಮೇಲೆ ಆದರೂ ಹಾಕ್ಕೋಬೋದು. ನಾನು ಆಮೇಲೆ ಸೇರಿಸ್ಕೊತೇನೆ ರೀ. ನೋಡಿರಿ, ಚೆನ್ನಾಗಿ ನೀರು ಹಾಕ್ಕೋಬೇಕು ರೀ ಭಾಳಷ್ಟು, ಯಾಕಂದ್ರೆ ಮೆತ್ತಗೆ ಆಗ್ಬೇಕಲ್ಲ ರೀ. ಮೊಸರನ್ನ ಅಥವಾ ಮೊಸರು ಬುತ್ತಿ ಅಂದ್ರೆ ಮೆತ್ತಗನೇ ಇದ್ರೆ ಚೆನ್ನಾಗಿರ್ತೈತಿ. ಇಲ್ಲಿ ನೋಡಿರಿ, ನಾನು ಕುಕ್ಕರ್ ತೊಗೊಂಡೇನಿ. ಕುಕ್ಕರ್ ಕೆಳಗೆ ಹೊತ್ತಬಾರ್ದು, ಕರಗಾಗಬಾರ್ದು ಅಂಥೇಳಿ ಲಿಂಬೆಯನ್ನು ಸೇರಿಸ್ಕೊಂಡೇನಿ ರೀ. ನೀರು ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ರೀ, ಅಕ್ಕಿನ ಅದ್ರಾಗ ಹಾಕಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತೇನೆ ರೀ. ಕ್ಲೋಸ್ ಮಾಡಿರಿ ಒಂದು 10ರಿಂದ 11 ಸೀಟಿ ಆಗುವಂಗೆ ಒರೆಸ್ಕೊತಾನೆ ರೀ. ಸಣ್ಣ ಉರಿ ಒಳಗೆ ಜೋರಿಟ್ಟರೆ ತಳ ಹೊತ್ತೈತಿ ನೋಡಿರಿ. ಈಗ ಎಷ್ಟು ಚಲೋ ಆಗಿರುವಂಥ ಅನ್ನ ರೆಡಿ ಆಯ್ತು. ನಾನು ಇದಕ್ಕೆ ಇನ್ನೊಂದು ಸಲ ನೋಡ್ತೇನೆ ರೀ, ಕುದಿಲಿಲ್ಲ ಅಂದ್ರೆ ಮತ್ತೊಮ್ಮೆ ನೀರು ಹಾಕಿ ಹಾಲು ಮತ್ತು ನೀರು ಮಿಕ್ಸ್ ಮಾಡಿ ಹಾಕ್ತೇನೆ ರೀ. ಒಂದು ಇದ್ರೊಳಗೆ ಸೈಡಿಗೆ ನೋಡಿರಿ, ಹಾಲು ಮತ್ತು ನೀರು ಮಿಕ್ಸ್ ಮಾಡಿ ಭಾಳಷ್ಟು ಬೇಕಾಕತ್ರಿ ಇಲ್ಲಿ ಹಾಲದು. ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಕಾಯಕ್ಕಿಟ್ಟೇನಿ ರೀ. ಈ ಬಿಸಿ ಅನ್ನದಾಗ ಅದನ್ನು ನೋಡಿರಿ ಸೇರಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಮೆತ್ತಗೆ ಮಾಡ್ಕೊತೇನೆ ರೀ. ನೋಡಿರಿ, ಅನ್ನನ ಸ್ವಲ್ಪ ಹಾಲು ಮತ್ತು ನೀರು ಭಾಳಷ್ಟು ಜಾಸ್ತಿ ಮಾಡಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಮೊಸರನ್ನು ಸೇರಿಸ್ಕೊತೇನೆ ರೀ. ನಿಮಗೆ ಹುಳಿ ಭಾಳ ಇಷ್ಟಪಡೋರು ಜಾಸ್ತಿ ಮೊಸರು ಹಾಕ್ಕೋಬೋದು ರೀ, ಹುಳಿ ಇರೋದು. ನಾನು ಇಲ್ಲಿ ನೋಡಿರಿ ಬೆಳ್ಳುಳ್ಳಿ ಪೀಸ್ ಮಾಡಿಟ್ಟಿದ್ದೀನಿ, ಅವನು ಸೇರಿಸ್ಕೊತೇನೆ. ಸರಿಯಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ರೀ. ಭಾಳ ಹುಳಿ ಇಷ್ಟಪಡೋರು ರಾತ್ರಿನ ನೀರಿನಾಗ ಮಜ್ಜಿಗ್ಯಾಗ ಅಕ್ಕಿನ ನೆನೆಯಾಗಿ ಇಟ್ಕೋಬೇಕು ರೀ. ನೋಡಿರಿ, ಸರಿಯಾಗಿ ಇದು ಮಾಡಿದ್ದೀನಿ. ಇಲ್ಲಿ ಎಣ್ಣೆ ಕಾಯಿ ಹಾಕ್ತೇನೆ. ಇದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡಿರಿ. ಇಲ್ಲಿ ಒಂದು ಸ್ವಲ್ಪ ಕಡ್ಲೆಬೇಳೆ ಹಾಕ್ಕೊಂತೇನೆ ರೀ. ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂತೇನೆ ನೋಡಿರಿ. ಒಂದು 5 ಚಮಚದಷ್ಟು ಉದ್ದಿನಬೇಳೆ, ಒಂದು 5 ಚಮಚ ಕಡಲೆಬೇಳೆ ಹಾಕ್ಕೊಂತೇನೆ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತೇನೆ ರೀ, ಒಂದು ಚಿಟಿಕೆ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ಆಮೇಲೆ ಇಲ್ಲಿ ಹಿಂಗಾಗಿ ಸೇರಿಸ್ಕೊತೇನೆ ರೀ. ರುಚಿಯಾದಂತಹ ಮೊಸರು ಬುತ್ತಿ ಮತ್ತು ಮೊಸರನ್ನ ರೆಡಿ ಆಗ್ತೈತೆ ನೋಡಿರಿ. ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡೆ ಲಾಸ್ಟಿಗೆ ಕೊತ್ತಂಬರಿ ಸೇರಿಸ್ಕೊಂಡಿರ್ತೀನಿ. ರುಚಿಯಾದಂತಹ ಘಮಘಮಾಗಿರುವಂಥ ಮೊಸರನ್ನ ಅಥವಾ ಬುತ್ತಿ ರೆಡಿ ಆಯ್ತು. ನೀವೇ ಎಲ್ಲರೂ ಒಮ್ಮೆ ಮನ್ಯಾಗ ಹಿಂಗೆ ಮಾಡಿರಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತೀರಿ, ಈ ಥರ ಮಾಡಿ ನೋಡಿರಿ ಅಂತ ಹೇಳ್ತಾ ಭಾಳ ಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.